ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶ್ರವಣ್ ಅಜಿತ್ ಮೇಲೆ ಕೋಪ ಮಾಡಿಕೊಂಡು ಇನ್ನೊಂದ್ಸರಿ ಏನಾದರೂ ನನ್ನ ಮಗಳ ಬಗ್ಗೆ ಅನುಮಾನ ಪಟ್ಟರೆ ನಾನು ನನ್ನ ಮಗಳು ಈ ಮನೆಗಿರೋದೇ ಇಲ್ಲ, ಈ ಮನೆಯಿಂದ ಶಾಶ್ವತವಾಗಿ ನಾನು ನನ್ನ ಮಗಳು ದೂರ ಆಗಬೇಕಾಗುತ್ತೆ ಅಂತ ಶ್ರವಣ್ಣ ಹೇಳಿ, ಬಾ ಮಗಳೇ ಅಂತೇಳಿ ಅಶ್ವಿನಿನ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ. ಆಗ ಸಂಗೀತ ಅಜಿತ್ ಹತ್ರ ಬಂದು, ನೋಡು ಮಗನೇ, ಈ ಥರ ಎಲ್ಲ ಮಾತಾಡಬೇಡ, ಈಗ ಎಲ್ಲ ಸರಿ ಹೋಗಿದೆ, ಈಗ ಮನೆಯವರೆಲ್ಲ ಖುಷಿಯಾಗಿದ್ದಾರೆ, ಈಗ ಏನೇನೋ ಮಾತಾಡಿ ಮನೆ ನೆಮ್ಮದಿನೆಲ್ಲ ಹಾಳು ಮಾಡಬೇಡ. ಅಮ್ಮ, ಏನಮ್ಮ ನೀನು ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನೊಬ್ಬ ಪೊಲೀಸು, ನಾನು ಸತ್ಯನೇ ಹೇಳಬೇಕು, ಸುಳ್ಳುನ್ನ ಹೇಳೋಕ್ಕಾಗಲ್ಲ. ಅಮ್ಮ, ಅವಳು ನಿಜವಾಗ್ಲೂ ಒಬ್ಬ ದೊಡ್ಡ ಫ್ರಾಡ್ ಕಣಮ್ಮ. ಅವಳು ಮನಸ್ವಿನಿ ಅಲ್ಲ, ಅವಳು ಅಶ್ವಿನಿ. ಅವಳ ಮೇಲೆ ನಾನು ಒಬ್ಬನೇ ಅನುಮಾನ ಪಡ್ತಾ ಇರೋದು. ಮನೇಲಿ ಯಾರಾದರೂ ನೀವು ಒಬ್ಬರಾದರೂ ಅವಳ ಮೇಲೆ ಅನುಮಾನ ಪಡ್ತಾ ಇದ್ದೀರನಮ್ಮ ಅಂತ ಅಜಿತ್ ಸಂಗೀತ ಹತ್ರ ಹೇಳ್ತಿರ್ಬೇಕಾದ್ರೆ ದೇವಯ್ಯನಿಗೆ ಶಾಕ್ ಆಗುತ್ತೆ. ಅವಳು ಮನಸ್ವಿನಿನೇ ಅಲ್ಲ, ಅವಳು ಅಶ್ವಿನಿ ಅನ್ನೋದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಇದು ಶ್ರವಣ್ ಮಾವ ನನ್ನ ಮೇಲೆ ಬೇಜಾರಾಗಿರ್ಬೋದು. ಶ್ರವಣ್ ಮಾವ ಬೇಜಾರಾಗಿದ್ದು ನೋಡಿ ನನಗೂ ತುಂಬಾ ಬೇಜಾರಾಗಿದೆ. ಆದರೆ ಒಂದಲ್ಲ ಒಂದಿನ ಅವ್ರಿಗೆ ನಿಜ ತಿಳಿದ್ಮೇಲೆ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಯಾವ ಕಾರಣಕ್ಕೋಸ್ಕರ ಈ ಥರ ಅಶ್ವಿನಿ ಮೇಲೆ ಹೇಳ್ತಾ ಇದ್ದೆ ಅಂತ. ಸತ್ಯ ತಿಳಿಯೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅಜಿತ್ ಹೇಳಿದಾಗ ದೇವಯಾನಿ ಅಜಿತ್ ಮಾತು ಕೇಳಿ ಶಾಕ್ ಆಗಿ ಅಜಿತ್ ಮುಖನೇ ನೋಡ್ತಾ ಇರ್ತಾಳೆ. ಈ ಕಡೆ ಸತ್ಯಣ್ಣ ತುಂಬಾನೇ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಸಾಕ್ಷಿ ನನ್ನನ್ನು ಯಾಕೆ ಬಳಸ್ಕೊಂಡ್ಲು? ಈ ಅಜಿತ್ ಏನಾದರೂ ಅಜಿತ್ ರಾಣನ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದನ್ನ ಕೊಡೋದಕ್ಕೋಸ್ಕರ ಸಾಕ್ಷಿ ನನ್ನನ್ನು ಯೂಸ್ ಮಾಡ್ಕೊಂಡ್ಲಾ ಅನ್ಸುತ್ತೆ. ಅದಕ್ಕೆ ಇರ್ಬೋದು ನನ್ನನ್ನು ಬಳಸ್ಕೊಂಡಿದ್ದಾಳೆ. ಖಂಡಿತವಾಗ್ಲೂ ಈ ಸಾಕ್ಷಿ ಒಳ್ಳೆಯವಳಲ್ಲ, ಇವಳು ಸವಾಸನ ನಾನು ಮಾಡಬಾರ್ದಾಗಿತ್ತು, ನಾನು ನಂಬಾರ್ದಾಗಿತ್ತು ಅಂತ ಸತ್ಯಣ್ಣ ಹೇಳ್ಕೊಂಡು ಸಾಕ್ಷಿ ಜೊತೆ ಕಳೆದ ಸಿಹಿ ನೆನಪುಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ದಿನ ಹೋಟ್ಲಲ್ಲಿ ಸಿಕ್ಕಿ ಕಾಫಿ ಕುಡಿದಿದ್ದು ಸತ್ಯಣ್ಣ ಸಾಕ್ಷಿ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ ಕೇಳಿದಾಗ ಹೇಳ್ತೀನಿ, ಇವತ್ತು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದು. ಎಲ್ಲ ವಿಷಯನೂ ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ ನಮ್ಮ ಸತ್ಯಣ್ಣ. ಸಾಕ್ಷಿಗೆ ಹುಷಾರಿಲ್ಲ ಅಂದಾಗ ಸತ್ಯಣ್ಣನೇ ಗಂಜಿ ಮಾಡಿ ಸಾಕ್ಷಿಗೆ ತಿನ್ನಿಸಿದ್ದು, ಹಬ್ಬಕ್ಕೆ ಸಾಕ್ಷಿಗೆ ಸೀರೆ ಕೊಟ್ಟಿದ್ದು, ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ದು, ಪ್ರತಿಯೊಂದನ್ನು ನೆನೆಸ್ಕೊಂಡು ಸತ್ಯಣ್ಣ ಕಣ್ಣೀರಾಗ್ತಾ ಇರ್ತಾನೆ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಸಲುವಾಗಿ ಸಾಕ್ಷಿ ನೆನಪಾಗಿ ಒಂದು ಪೆನ್ನ ಕೊಟ್ಟಿದ್ದು, ಪೆನ್ನು ಕಬೋರ್ಡಲ್ಲಿರುತ್ತೆ, ಅದನ್ನು ತೆಗೆದು ಸತ್ಯಣ್ಣ ನೋಡ್ತಾ ಇರ್ತಾರೆ. ಪೆನ್ನಲ್ಲಿ ಕ್ಯಾಮ್ರಾ ಇರುತ್ತೆ. ಸಾಕ್ಷಿ ದೂರ ಕೂತ್ಕೊಂಡು ಏನು ಮಾಡ್ತಿರ್ಬೋದು ಅಂತ ಲ್ಯಾಪ್ಟಾಪಲ್ಲಿ ನೋಡ್ತಾ ಇರ್ತಾಳೆ. ಸತ್ಯಣ್ಣ ಪೆನ್ನೇ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ಸಾಕ್ಷಿ ನಿಜವಾಗ್ಲೂ ನನ್ನನ್ನು ಲವ್ ಮಾಡ್ತಿದ್ಲು ಅಂತ ಅನಿಸುತ್ತೆ, ಹೀಗೆ ಹೇಳ್ಕೊಳಕ್ಕಾಗಿಲ್ಲ, ರಾಣನ್ ಮಗಳು ಅಂತ ಗೊತ್ತಾಗಿ ನಾನು ಅವಳಿಂದ ಎಲ್ಲಿ ದೂರ ಆಗ್ಬಿಡ್ತೀನೋ ಅಂತ ಈ ರೀತಿನೂ ಮಾಡಿರ್ಬೋದು. ಖಂಡಿತವಾಗ್ಲೂ ಅವಳ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ಅಂತ ಸತ್ಯಣ್ಣ ಹುಚ್ಚನ್ ಥರ ಮಾತಾಡ್ತಾ ಇರ್ತಾರೆ. ಎಲ್ಲ ದೂರದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಸಾಕ್ಷಿ ನೋಡ್ತಾ ಇರ್ತಾಳೆ. ಸತ್ಯ, ನಿನಗೆ ಸರಿಯಾಗಿ ಮಾಡ್ತೀನಿರು ಅಂತ ಹೇಳಿ ಸಾಕ್ಷಿ, ನೀವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋ ಮಕ್ಳ ಥರ ಇದ್ದೀರಲ್ವಾ, ನೀನು ಮತ್ತು ಅಜಿತ್, ನಿಮ್ಮಿಬ್ಬರನ್ನ ಹೇಗೆ ದೂರ ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಸಾಕ್ಷಿ ಅಜಿತ್ಗೆ ಕಾಲ್ ಮಾಡ್ತಾಳೆ. ಕಡೆ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾನೆ, ನೀನು ಸ್ವಲ್ಪ ರೆಸ್ಟ್ ಮಾಡು, ನಾನು ಸ್ವಲ್ಪ ಡ್ಯೂಟಿಗೆ ಹೋಗ್ಬರ್ತೀನಿ ಅಂತ ಹೇಳಿದಾಗ, ಇಲ್ಲ ಸಾಹೇಬ್ರೆ ಸಹ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅಜಿತ್ಗೆ ಸಾಕ್ಷಿ ಫೋನ್ ಬರುತ್ತೆ. ಅದನ್ನು ರಿಸೀವ್ ಮಾಡಿದಾಗ, ನಾನು ಸಾಕ್ಷಿ ಮಾತಾಡ್ತಾ ಇರೋದು, ನೀನು ನಮ್ಮ ಡ್ಯಾಡ್ನ ಅರೆಸ್ಟ್ ಮಾಡಿ ಏನು ಬೀಗ್ತಾ ಇದೆಯಾ ಅಲ್ವಾ, ಖಂಡಿತವಾಗ್ಲೂ ನಾನು ಗೆದ್ದುಬಿಟ್ಟೆ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನ್ಕೊಂಬೇಡ. ಈ ಹೆಣ್ಣಿನ ಸೈಡು ಅಂದರೆ ನಿನಗೇನಂತ ಗೊತ್ತಿಲ್ಲ, ಅದೇ ಹೆಣ್ಣಿನ ಸೈಡು ಹೇಗಿರುತ್ತೆ ಅಂತ ನಾನು ನಿನಗೆ ತೋರಿಸ್ತೀನಿ. ನಮ್ಮ ಡ್ಯಾಡ್ನ ನಾನು ಹೇಗೆ ಬಿಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೆಯವ್ರನ್ನೆಲ್ಲ ಬೀದಿ ಪಾಲ್ ಮಾಡ್ತೀನಿ, ಎಲ್ಲ ಕಣ್ಣೀರಲ್ಲಿ ಕೈ ತೊಳಿಬೇಕು ಆ ರೀತಿ ಮಾಡ್ತೀನಿ. ಮತ್ತೆ ನಿನ್ನ ಹೆಂಡತಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾನು ಮತ್ತೆ ಬಂದೇ ಬರ್ತೀನಿ. ನಿನಗೆ ನಾನು ಆಗ್ತಾ ಇರೋ ಓಪನ್ ಚಾಲೆಂಜ್ ಇದು ಅಂತ ಸಾಕ್ಷಿ ಹೇಳ್ತಾಳೆ. ಇದು ಜೋರಾಗಿ ನಗ್ತಾ ಇರ್ತಾನೆ, ನನಗೆ ಚಾಲೆಂಜ್ ಆಗ್ತೀಯಲ್ಲ ಅಂತ. ನಮ್ಮಪ್ಪ ಕಂಬಿ ಹಿಂದೆ ಇದ್ರು ನೀನು ನನಗೆ ಚಾಲೆಂಜ್ ಆಗ್ತೀಯಾ? ಅಜಿತ್ ಹೇಳ್ತಿರ್ಬೇಕಾದ್ರೆ ಸಾಕ್ಷಿ ನಗ್ತಾ ಇರ್ತಾಳೆ. ಕಂಬಿ ಹಿಂದೆ ಹೋಗೋದಕ್ಕೆ ಆಸೆ ಇದ್ರೆ ಹೇಳು, ನೀನು ಕರ್ಕೊಂಡೋಗಿ ಕಂಬಿ ಹಿಂದೆ 1-2 ಎಣ್ಸೋ ರೀತಿ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ. ಆಗ ಮಾಡುವಂತೆ, ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ತುಂಬಾ ಬುದ್ಧಿವಂತ ಅಂತ ಅನ್ಕೊಂಡಿದ್ಯಾ? ಅದು ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನು ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆನೆ ನಮಗೆ ಎಲ್ಲ ವಿಷಯನೂ ಗೊತ್ತಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಭೂಮಿ ನಮ್ಮ ಮನೆಗೆ ಬಂದು ಧರಣಿ ಮಾಡೋಕೆ ಕೂತ್ಕೊಂಡಿದ್ದು, ನಾನು ಇಲ್ಲಿ ಕಳಿಸ್ತಾ ಇರೋದು, ಭೂಮಿ ಜೊತೆಗೆ ಕ್ಯಾಮ್ರಾನು ಕಳಿಸ್ತಾ ಇರೋದು, ಅಪ್ಪನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲ ಸಹ ನಮಗೆ ಗೊತ್ತಾಗ್ತಾ ಇತ್ತು. ಆದರೆ ನಿನಗೆ ಒಂದು ಚಿಕ್ಕ ಕಾಮನ್ ಸೆನ್ಸು ಇಲ್ವಾ ಅಜಿತ್? ಮುಂಚೆನೆ ನಮಗೆ ಹೇಗೆ ಗೊತ್ತಾಗ್ತಾ ಇತ್ತು ಅಂತ? ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರೋದು ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ? ಎಲ್ಲ ಇನ್ಫಾರ್ಮೇಷನ್ನ ನಮಗೆ ಕೊಡೋದಕ್ಕೆ ನಮ್ಮ ಕಡೆಯವರೊಬ್ಬರು ಇನ್ಫಾರ್ಮರು ಇದ್ದೇ ಇರಬೇಕಲ್ವಾ? ಹತ್ರ ಇರೋರು ಇನ್ಫಾರ್ಮರು ನನಗೆ ತುಂಬ ಚೆನ್ನಾಗಿ ಗೊತ್ತು, ಬೇರೆ ಯಾರು ಅಲ್ಲ, ನಿನ್ನ ಜೀವದ ಗೆಳೆಯ ಸತ್ಯ ಹೇಳ್ದಾಗ ಅಜಿತ್ಗೆ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ಅಜಿತ್ ಹಾಗೆ ಗರ ಬಡ್ದೊಂಥರ ನಿಂತ್ಕೊಂಡ್ಬಿಡ್ತಾನೆ. ಸತ್ಯಣ್ಣನ ಅವರು ನನಗೆ ಯಾವತ್ತೂ ನಂಬಿಕೆ ದ್ರೋಹ ಮಾಡಲ್ಲ, ಇದನ್ನೆಲ್ಲ ನಾನು ನಂಬಲ್ಲ. ಅಜಿತ್ ಹೇಳ್ತಿರ್ಬೇಕಾದ್ರೆ, ಹೌದಾ, ಹಾಗಾದರೆ ನೀನು ಏನೇ ಪ್ಲ್ಯಾನ್ ಮಾಡ್ಕೊಂಡ್ರು 10 ಹೆಜ್ಜೆ ಮುಂದೆ ನಾವಿರ್ತಾ ಇದ್ವಿ,
ಆಗಿದ್ಮೇಲೆ ಯಾರೆಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ರು ಗೊತ್ತಾ? ಸತ್ಯಣ್ಣನೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಿದ್ದು ಅಂತ ಸಾಕ್ಷಿ ಹೇಳಿದಾಗ, ನನ್ನ ಮತ್ತು ಸತ್ಯಣ್ಣನ ಮಧ್ಯೆ ನೀನೇನೇನೋ ತಂದಿಕ್ಕಕ್ಕೆ ನೋಡಬೇಡ, ಏನಾದರೂ ನನ್ನ ಕೈ ಸಿಕ್ಕಿದ್ರೆ ಸಾಕು, ಎಲ್ಲೇ ಇದ್ದರೂ ನೀನು ಹುಡ್ಕೊಂಬಂದು ಕಂಬಿ ಹಿಂದೆ ಹಾಕ್ತೀನಿ. ಸತ್ಯಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದಾ, ಹಾಗಾದರೆ ನಿನ್ನ ಬ್ರೈನ್ನ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಸತ್ಯಣ್ಣ ನಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದ ಅಂತ ಕಂಡಿಡಿ ನೋಡೋಣ ಅಂತ ಸಾಕ್ಷಿ ಹೇಳ್ತಾಳೆ. ಸರಿ ಇಡು ಫೋನು ಅಂತ ಹೇಳಿ ಸಾಕ್ಷಿಗೆ ಬೈದು ಅಜಿತ್ ಫೋನ್ ಇಡ್ತಾರೆ. ಕಡೆ ಮನೆಯವರೆಲ್ಲ ಕೂತಿರ್ತಾರೆ, ಅಲ್ಲಿ ಸತ್ಯಣ್ಣನೂ ಕೂತಿರ್ತಾರೆ. ಆಗ ಸಂಗೀತ ಎಲ್ರಿಗೂ ಕಾಫಿ ತೊಗೊಂಬರ್ತಾರೆ. ಅಲ್ವೇ ಅಪ್ಪು, ನೀನು ನನಗೆ ಕುಂಡ್ರಿಸಿ ಮಾಡಬೇಕು ಅಂಥದ್ರಲ್ಲಿ ನಾನೇ ನಿನಗೆ ಸೇವೆ ಮಾಡಬೇಕಲ್ವೇ ಅಪ್ಪು? ಬೈಕೊಂಡು ಸಂಗೀತ ಎಲ್ರಿಗೂ ಕಾಫಿ ಕೊಡ್ತಾ ಇರ್ತಾರೆ. ಸತ್ಯಣ್ಣ ಅಂತೇಳಿ ಕೂಕೊಂಡು ಅಜಿತ್ ಬರ್ತಾರೆ. ಕಾಫಿ ಕುಡಿಯೋ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನಾನು ಸತ್ಯಣ್ಣನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು. ಏನು ಗೊತ್ತಾ, ರಾಣನ ಮಗಳು ಸಾಕ್ಷಿ ಇದ್ದಾಳಲ್ವಾ, ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ಏನೋ ನಂಗೆ ಗೊತ್ತಿಲ್ಲ, ಆದರೆ ಅವಳು ನಿಮ್ಮ ಬಗ್ಗೆ ಏನೇನೋ ಕೆಟ್ಟದಾಗಿ ಹೇಳ್ತಾ ಇದ್ದಾಳೆ. ದೊಡ್ಡ ಇನ್ಫಾರ್ಮರ್ ಅಂತೆ. ನಾನು ರಾಣನ ಬಗ್ಗೆ ಏನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ನೀನು ಆ ಇನ್ಫಾರ್ಮೇಷನ್ನ ತಗೊಂಡೋಗಿ ಅವಳಿಗೆ ಕೊಡ್ತೀಯಂತೆ. ಅವಳಿಗೆ ದೊಡ್ಡ ಇನ್ಫಾರ್ಮರ್ ಅಂತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ಜೋರಾಗಿ ನಗ್ತಾ ಇರ್ತಾರೆ. ಸತ್ಯನು ನಗ್ತಾ ಇರ್ತಾನೆ. ಭೂಮಿ ಅವರಪ್ಪ ಜೈಲಲ್ಲಿ ಅರೆಸ್ಟ್ ಆಗಿದ್ರು ಸಹ ಕೊಬ್ಬು ಇನ್ನೂ ಕಡಿಮೆ ಆಗಿಲ್ಲ ಸಾಹೇಬ್ರೆ, ಭೂಮಿ ಹೇಳ್ತಾ ಇರ್ತಾಳೆ. ಈ ಕಡೆ ಆ ದೇವರೇ ಬಂದು ಹೇಳಿದ್ರು ಸತ್ಯಣ್ಣನ ಮೇಲೆ ಅನುಮಾನ ಪಡೋದಿಲ್ಲ ಅಂತ ಅಜಿತ್ ಹೇಳ್ತಾರೆ. ಹಾಗೆ ನಮ್ಮ ಸತ್ಯಣ್ಣ ಯಾವತ್ತಿದ್ರೂ 24 ಕ್ಯಾರೆಟ್ ಇದ್ದಂಗೆ ಅಂತೇಳಿ ಪ್ರೀತಿಯಿಂದ ಅಜಿತ್ ಸತ್ಯಣ್ಣನ ಎದೆಗೆ ಹೊಡಿತಾನೆ. ಆಗ ಹೊಡೆದಾಗ ಪೆನ್ನಿಗೆ ಹೊಡೆದ್ಬಿಡ್ತಾನೆ. ಇದೇನಿದು ಸತ್ಯಣ್ಣ, ಪೆನ್ನಿದ್ದು ಹೊಸ ಪೆನ್ ತೊಗೊಂಡಿರೋ ಆಗಿದೆ, ಕೊಡಿ ನೋಡೋಣ ಅಂತ ಪೆನ್ನ ಇಸ್ಕೊತಾನೆ. ಪೆನ್ನು ತೆಗೆದು ನೋಡಿದಾಗ ಅದು ಹಿಡನ್ ಕ್ಯಾಮ್ರಾ ಇರುತ್ತೆ ಪೆನ್ನಲ್ಲಿ. ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಸತ್ಯಣ್ಣ ಪೆನ್ನಲ್ಲಿ ಹಿಡನ್ ಕ್ಯಾಮ್ರಾ ಇದೆ ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಶ್ರವಣ್, ಇದು ಹಿಡನ್ ಕ್ಯಾಮ್ರಾ, ಇದು ರಿಮೋಟ್ ಕಂಟ್ರೋಲಲ್ಲಿ ಇರುತ್ತೆ, ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಏನೇನು ಆಗ್ತಿದೆ ಅಂತ ಎಲ್ಲ ದೃಶ್ಯನೂ ನೋಡ್ಬೋದು ಎಕ್ಸಾಕ್ಟ್ಲಿ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣಂಗೆ ತುಂಬಾನೇ ಶಾಕ್ ಆಗುತ್ತೆ. ನೀವೇನೇನೋ ನಂಗೆ ಎದುರಿಸ್ಬೇಡ್ರಪ್ಪ, ನಾನು ಚಿಕ್ಕ ಮಗು ಥರ ಎದುರ್ಕೊಂಡ್ಬಿಡ್ತೀನಿ, ನಾವು ಕತೆ ಹೇಳ್ಬೇಡಿ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ಅಜಿತ್ ಪೆನ್ನೇ ನೋಡ್ತಾ ಹೇಳ್ತಾ ಇರ್ತಾನೆ, ನೋಡು ಸತ್ಯಣ್ಣ, ನಾನೊಬ್ಬ ಇನ್ಸ್ಪೆಕ್ಟರ್ ಆಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನನ್ನ ಕ್ಯಾಮ್ರಾನ ಫಿಕ್ಸ್ ಮಾಡಿರೋ ಪೆನ್ನ ಯಾರು ಎಲ್ಲಿ ಕೊಟ್ರು ನಿಮಗೆ? ಕೇಳ್ತಿರ್ಬೇಕಾದ್ರೆ ಸತ್ಯಣ್ಣ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಸ್ನೇಹದ ಸಂಕೇತವಾಗಿ ಸಾಕ್ಷಿ ಕೊಟ್ಟಿದ್ದು ಅಂತ ಹೇಳಕ್ಕೆ ಸತ್ಯಣ್ಣನ ಕೈಲಿ ಆಗ್ತಾ ಇರಲ್ಲ. ಸುಮ್ಮನೆ ನಿಂತಿರ್ತಾರೆ. ಆಗ ಅಜಿತ್ ಕೋಪ ಮಾಡ್ಕೊಂಡು ಸತ್ಯಣ್ಣ ಜೋರಾಗಿ ಕೂಗ್ತಾರೆ. ಆಗ ಸತ್ಯಣ್ಣ ಎದುರುಕೊಂಡು ಸಾಕ್ಷಿ ಸಾಕ್ಷಿ ಹೇಳೇ ಬಿಡ್ತಾನೆ. ಆಗ ದೇವಯ್ಯನಿಗೆ ತುಂಬಾನೇ ಶಾಕ್ ಆಗುತ್ತೆ. ಸಾಕ್ಷಿನ ಯಾರು ಸಾಕ್ಷಿ ಇಂದಾಗ, ನನ್ನ ಫ್ರೆಂಡ್ ಸಾಕ್ಷಿ ಒಬ್ರು ಇದ್ದಾರೆ ಅಂತ ಹೇಳ್ತಾ ಇದ್ನಲ್ಲ ಅವರು ಇದ್ದು ಅಂತ ಹೇಳಿದಾಗ, ಅಂದ್ರೆ ರಾಣ ಮಗಳು ಸಾಕ್ಷಿನಾ ಅಂತ ಸತ್ಯಣ್ಣ ಕತ್ತಲಾಡಿಸ್ತಾರೆ. ಎಲ್ರಿಗೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಅವತ್ತು ಕೇಳಿದ್ದೆ ಇವತ್ತು ಕೇಳ್ತಾ ಇದ್ದೀನಿ, ಆ ಸಾಕ್ಷಿ ಬೇರೆ ಈ ಸಾಕ್ಷಿ ಬೇರೆನಾ, ರಾಣನ್ ಮಗಳೇ ಸಾಕ್ಷಿನಾ ಅಂತ ಅಂದಾಗ ಸತ್ಯಣ್ಣ ಹ್ಞೂ ಅಂತಂದಾಗ ಶಾಕ್ ಆಗಿ ಅಜಿತ್ ಸಹ ನಿಂತ್ಕೊಂಡ್ಬಿಡ್ತಾರೆ. ನಾನು ಅವತ್ತು ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗ್ತೀನಿ ಅಂತ ಅದಾದ್ಮೇಲೆ ಅವ್ರನ್ನ ನನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಆ ವಿಷಯನ ನೀವೇ ತಾನೇ ಹೇಳಿರೋದು ಅಂತ ಅಜಿತ್ ಕೇಳಿದಾಗ ಸತ್ಯಣ್ಣ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ. ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಅಜಿತ್ ತುಂಬಾನೇ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಈ ಕಡೆ ಭೂಮಿನೂ ತುಂಬಾನೇ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಸತ್ಯಣ್ಣ ಈ ತರ ಮೋಸ ಮಾಡಿದ್ರಿ ಸಾಹೇಬ್ರಿಗೆ, ಎಷ್ಟು ಅವರು ನಂಬಿದ್ರು, ಅವರಿಗೆ ನೀವು ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ. ಸತ್ಯಣ್ಣ ಸಹ ಕಣ್ಣೀರಾಗ್ತಾ ಇರ್ತಾರೆ. ನಿಮ್ ಜೊತೆ ಏನೇನ್ ಮಾತಾಡ್ತಾ ಇದ್ದೆ ಆ ವಿಷಯ ಎಲ್ಲ ರಾಣಂಗ್ ತಿಳಿತಾ ಇತ್ತು, ನೀವೇ ಮಾಡಿದಿರಾ ಅಂತ ಅಜಿತ್ ಸತ್ಯಣ್ಣಂಗೆ ಹೇಳ್ತಿರ್ಬೇಕಾದ್ರೆ, ಇಲ್ಲ ಮಗಳು ಸಾಕ್ಷಿ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ದಿನ ಹೇಳಿದ್ದೆ, ಅಜಿತ್ ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ನಾನು ಹೇಳಿದ್ದು, ಏನು ಹೇಳಿಲ್ಲ ನಾನು, ನಂಬು ನನ್ನನ್ನ ಅಜಿತ ಅಂತ ಸತ್ಯಣ್ಣ ಕೇಳ್ಕೊಳ್ತಾ ಇರ್ತಾರೆ. ಸತ್ಯ, ನನ್ನ ಮಗ ಹೇಳ್ತಾ ಇರೋದು ನೀನ್ ಹೇಳಿದ್ಯಾ ಅಂತಲ್ಲ, ಮುಖಾಂತರ ಈ ಪೆನ್ನಲ್ಲಿರೋ ಕ್ಯಾಮ್ರಾದಿಂದ ಎಲ್ಲ ಗೊತ್ತಾಗಿದೆ ಗೀತ ಹೇಳ್ತಾ ಇರ್ತಾರೆ. ದೇವಯ್ಯ ನೀ ಬೇಕು ಅಂತಾನೆ ಈ ಪೆನ್ನನ್ನ ನಿನಗೆ ಯಾವಾಗ ಕೊಟ್ಲು ಸಾಕ್ಷಿ ಅಂತ ಕೇಳ್ತಿರ್ಬೇಕಾದ್ರೆ, ಭೂಮಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ಲಲ್ವಾ, ಸರ್ಜ್ ಮಾಡ್ಕೊಂಡು ಕರ್ಕೊಂಡ್ಬರ್ತಿರ್ಬೇಕಾದ್ರೆ ಹಾಗಾಗಿ ಪೆನ್ನ ಕೊಟ್ಲು ಅಂತ ಸತ್ಯಣ್ಣ ಹೇಳ್ತಾರೆ. ಅವಾಗ ಕೊಟ್ಲಾ? ಅದಾದ್ಮೇಲೆ ತಾನೇ ನಾವು ರಾಣನ ಅರೆಸ್ಟ್ ಮಾಡಬೇಕು ಅಂತ ಇದು ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿದ್ದು. ಎಲ್ಲ ಗೊತ್ತಾಗಿ ರಾಮಣ್ಣನ ಮನೆ ಕರೆಸಿ ಅವಮಾನ ಮಾಡಿದ್ದಾರೆ, ಬೇಕು ಅಂತಾನೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ, ಎಷ್ಟು ಕೆಟ್ಟೋನಿರ್ಬೇಕು ಅಂತ ಬೈತಿರ್ಬೇಕಾದ್ರೆ ಸತ್ಯಣ್ಣನ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ದೇವಯಾನಿ ಅಲ್ಲಿಗೆ ಸುಮ್ಮನಾಗದೆ, ನಮ್ಮ ರಾಮಣ್ಣಗೆ ಅವಮಾನ ಆಗಿದ್ದು ನಿನ್ನಿಂದಲೇ ಕಣ ಸತ್ಯ ಅಂತ ಹೇಳಿದಾಗ ಸತ್ಯಣ್ಣಗೆ ತುಂಬಾನೇ ಶಾಕ್ ಆಗುತ್ತೆ. ನಂಬಿಕೆ ದ್ರೋಹ ಮಾಡ್ಬಿಟ್ಟು ಸತ್ಯ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲ ಸತ್ಯಣ್ಣ ಮೇಲೆ ಕೋಪ ಮಾಡ್ಕೊಂತಾರೆ. ನಮ್ಮ ಹತ್ರ ಕಣ್ಣೀರಾಗ್ತಾ ನಿಂತಿರ್ತಾರೆ. ಆಗ ರಾಮ್ ಅವರು, ಸತ್ಯ ನೀನು ನಮ್ಮ ಮನೆ ಮಗ ಅಂತ ಅನ್ಕೊಂಡಿದ್ವಲ್ಲೋ, ಇಂಥ ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲೋ ಅಂತ ಅಂತಾರೆ. ಇವಾಗ್ಲೂ ನಾನು ಈ ತರ ಕೆಲಸ ಮಾಡಿಲ್ಲ. ಜೀತು ಕೋಪ ಮಾಡ್ಕೊಂಡು ನಾನು ಭೂಮಿನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಬಂದು ಮೇಲೆ ನಾನು ರಾಣನ್ ಬಗ್ಗೆ ಏನೇನು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಎಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೆ, ಅದನ್ನೆಲ್ಲ ಅವ್ರು ಕೇಳಿಸ್ಕೊಂಡು ಅಲರ್ಟ್ ಆಗಿದ್ದಾರೆ. ಅಜಿತ್ ಹೇಳ್ತಾ ಇರ್ತಾನೆ, ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡ್ಕೊಂಡು ಬೇಕು ಅಂತಾನೆ ನಮ್ಮ ಅಪ್ಪನ ಮನೆ ಕರೆಸಿ
ಅವಮಾನ ಮಾಡಿದ್ದಾರೆ. ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲ ನೀವೇ ಕಾರಣ, ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಸತ್ಯನ ಅಜಿತ್ ಅರೆಸ್ಟ್ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.